ನನ್ನ ಕಮೆಂಟ್ಸ್ಗಳಿಗೆ ನಾನು ಕಾಯ್ತಾ ಇರ್ತೀನಿ. ಇಷ್ಟೇ ಪರ್ಚೇಸ್ ಮಾಡಿದ್ದು. ಹೌದಾ ಬಿಡು, ನಾನು ರಾಧಾ ಬೆಂಕಿ ಜೊತೆ ಮಲ್ಕೋತೀನಿ. ಟಿಫನ್ ಮಾಡುವಂತೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಝೂಮ್ ಮಾಡಿ ಹಾಕಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಡೈಲಿ ವ್ಲಾಗ್ಗೆ ಸ್ವಾಗತ. ರಘುಗೆ ಹೇಳ್ಕೊಡಕ್ಕೆ ಹೋಗ್ತಾ ಸೊ ನಾನ್ಯಾಕೆ ಮೂಕ್ ಅಭಿನಯ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ಎಲ್ಲರೂ ಮಲಗಿದ್ದಾರೆ. ಸೊ ಇವತ್ತು ನಾನು ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ. ಸೊ ಮೆಂತ್ಯ ಪಲಾವ್ಗೆ ಚಟ್ನಿ. ಸೊ ಇದು ತುಂಬಾನೇ ಈಸಿಯೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಆ್ಯಂಡ್ ಒಂದು ಸ್ವಲ್ಪ ಟೊಮೊಟೊ, ಮೆಣಸಿನ್ಕಾಯಿ ಒಂದು 4 ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ ಬೇಕಾಗಿರೋದು. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕುಕ್ಕರ್ ಇಟ್ಕೊಳ್ಬೇಕು. ಸೊ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನೀವು ಎಣ್ಣೆ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲಾಗಿ ಹಾಕ್ಕೊಳ್ಳಿ. ಇದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗನ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ನಾನೇನು 4 ಕಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ಹಾಕ್ತಾಯಿದ್ದೀನಿ. ಬಿಕಾಸ್ ನಾನು ಖಾರದ ಪುಡಿ ಹಾಕೋದ್ರಿಂದ ಬರೀ 4 ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕೋಬೇಕು. ಸೊ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಆ್ಯಂಡ್ ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಬೇಕು. ಗುಡ್ ಮಾರ್ನಿಂಗ್. ಹೇಳು ಗುಡ್ ಮಾರ್ನಿಂಗ್ ಅಮ್ಮ. ಆಯ್ತಾ ನಿದ್ದೆ? ಆಯ್ತು ಮಮ್ಮಿ. ಎಷ್ಟು ಮಾಡಿದೆ? ಅಷ್ಟೊಂದು ನಿದ್ದೆ ಮಾಡ್ಬಿಟ್ಟ? ಹಾಲು ಕೊಡ್ಲಾ, ಕುಡಿತೀಯಾ? ಓಕೆ ಅಮ್ಮ. ನೆಕ್ಸ್ಟು ಮೆಂತ್ಯ ಸೊಪ್ಪು ಏನಿದೆ, ಆ ಮೆಂತ್ಯ ಸೊಪ್ಪನ್ನ ನಾನು ಕುಕ್ಕರ್ಗೆ ಹಾಕೋತೀನಿ. ನೋಡ್ತಿದ್ದೀರಲ್ಲ ಎಷ್ಟೊಂದು ಮೆಂತ್ಯ ಸೊಪ್ಪಿದೆ, ಬಟ್ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ ತಕ್ಷಣ ಅದು ಸ್ವಲ್ಪ ಆಗಿಬಿಡುತ್ತೆ. ಸೊ ನಾನು ಎಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನೋ ಅಷ್ಟು ಮೆಂತ್ಯ ಸೊಪ್ಪನ್ನು ಆ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ರಲ್ಲಿ ಎಷ್ಟು ಕಮ್ಮಿ ಆಯಿತು ಅಂತೇಳಿ. ಆ್ಯಂಡ್ ನಾವು ಸೊಪ್ಪು ತಿನ್ನಲ್ಲ ಅಂತ ಅನ್ನೋರು ಈ ಥರ ಮೆಂತ್ಯ ಪಲಾವ್ ಮಾಡ್ಕೊಂಡಾಗ ಸಖತ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಈಸಿಯೆಸ್ಟ್ ರೆಸಿಪಿ. ನೆಕ್ಸ್ಟು ಟೊಮೊಟೊ, ಅದಾದಮೇಲೆ ಅರಿಶಿನ ಹಾಕೋತಾ ಇದ್ದೀನಿ. ಆಮೇಲೆ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ, ಬಿಕಾಸ್ ಬರೀ 4 ಮೆಣಸಿನ್ಕಾಯಿ ಹಾಕಿದ್ನಲ್ಲ. ಸೊ ಖಾರದ ಪುಡಿ ಹಾಕೋತಾ ಇದ್ದೀನಿ. ಸೊ ನಮ್ಮನೆ ಖಾರ ಸ್ವಲ್ಪ ಕಮ್ಮಿ ಖಾರ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ ಖಾರದ ಪುಡಿ. ನೆಕ್ಸ್ಟು ಗರಂ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ. ಸೊ ನಾನು ಯಾವುದನ್ನು ಇಷ್ಟಿಷ್ಟೇ ಹಾಕ್ಕೊಳ್ಳಿ ಅಂತ ಹೇಳಲ್ಲ, ನನಗೆ ಎಷ್ಟು ಹಂಗೆ ಪ್ಯಾಕೆಟ್ ಸಮೇತ ಹಾಕ್ತಿರ್ತೀನಿ. ನೆಕ್ಸ್ಟ್ ಕಾರಿಯಾಂಡರ್ ಪೌಡ್ರ್ ಹಾಕ್ಬಿಟ್ಟು ಇದನ್ನು ಒಂದು ಲೋಟದಷ್ಟು ನೀರು ಹಾಕಿ ಅದನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಸೊ ಅದು ಕುದಿಯೋಕ್ಕೆ ಬಿಟ್ಟಾಗ ನೋಡಿ ಅದು ಎಣ್ಣೆ ಬಿಟ್ಕೋತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಝೂಮ್ ಮಾಡಿ ಹಾಕಿದ್ದೀನಿ ಎಣ್ಣೆ ಬಿಟ್ಕೋತಾ ಇರೋದು. ಸೊ ಇದು ಎಣ್ಣೆ ಬಿಟ್ಕೊಂಡಾದ್ಮೇಲೆ ಅಕ್ಕಿ ಹಾಕಬೇಕಾಗತ್ತೆ. ಸೊ ಅಕ್ಕಿ ನಾನಿಲ್ಲಿ 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಆದಮೇಲೆ ನೀರು ಹಾಕ್ಬಿಟ್ಟು ನೆಕ್ಸ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಆ್ಯಂಡ್ ಸ್ಟಾರ್ಟಿಂಗ್ ಉಪ್ಪು ಹಾಕಿಲ್ಲ, ಸೊ ಡೈರೆಕ್ಟ್ ಕಲ್ಲುಪ್ಪು ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು, ಆಮೇಲೆ ಕ್ಲೋಸ್ ಮಾಡಬೇಕಾಗತ್ತೆ. ಇಷ್ಟೇ. ಇದ್ರ ಜೊತೆಗೆ ಕಾಂಬಿನೇಷನ್ ಮೊಸರು ಬಜ್ಜಿ ಬದಲು ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಫಸ್ಟ್ ಕಾಯಿ ತುರ್ಕೊಂಡಿದ್ದೀನಿ, ಅದಕ್ಕೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಕರಿಬೇವಿನ ಸೊಪ್ಪು, ಆಮೇಲೆ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು. ಸೊ ಒಂದ್ಸಲ ಈ ರೀತಿ ಕಾಯಿ ಚಟ್ನಿನ ಟೇಸ್ಟ್ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದೇ ಇವತ್ತಿನ ಟಿಫನ್. ಹೇಗಿದೆ ಟಿಫನ್? ಸೂಪರ್. ರಚ್ಚು ಜೊತೆ ಮಾತಾಡ್ತೀವಿ. ಹಾಯ್ ರಚ್ಚು. ಹಾಯ್. ಬಾ ಟಿಫನ್ ಮಾಡುವಂತೆ. ಟಿಫನ್ ಆಯ್ತು ನಂದು. ಏನ್ ತಿಂದೆ? ಓಟ್ಸಾ? ಇಲ್ಲಪ್ಪ, ಎಗ್ಗು ಇವತ್ತು. ಗುಡ್ ಗರ್ಲ್. ಒಂದು ನಿಮಿಷ, ಅಮಿತ್ ಶೆಟ್ಟಿ ಫೋನ್ ಮಾಡ್ತೀವಿ. ಅಮಿತ್, ಟಿಫನ್ ಮಾಡ್ತಿದ್ದೀನಿ ಅಮಿತ್. ಒಂದು 30 ಮಿನಿಟ್ಸ್ ರೆಡಿ ಆಗು. ಸರಿ. ಅದೇ 11 ಗಂಟೆಗೆ ಹೋಗೋಣ ಅಂದಿದ್ದೆ. 11:15 ಅಷ್ಟರಲ್ಲಿ. 11:15. ಈಗ ಟೈಮ್ 10 ಗಂಟೆ. ಎಲ್ಲ ಅಂದೆ 9 ಗಂಟೆಗೆ ಬರ್ತಂತ. ನೀನೇ ಅಂದಲ್ಲ ಅಷ್ಟು ಜಲ್ದಿ ಯಾಕೆ ಬರ್ತೀಯ ಅಂತ. ಆಯ್ತಾಯ್ತು. ಹೇಗಿದೆಯಾ ಟಿಫನ್? ಚೆನ್ನಾಗಿ, ಸೂಪರ್ ಆಗಿ. ರಚ್ಚು, ಥ್ಯಾಂಕ್ ಯು. ಹೇಗಿದೆ ಟಿಫನ್? ಜೆನ್ಯೂನ್ ರಿವ್ಯೂ ಕೊಡು. ಚೆನ್ನಾಗಿತ್ತು. ನನಗೆ ಇವೆಲ್ಲ ಸೈಡ್ ಚಟ್ನಿ ಹಾಕ್ಬಿಟ್ರೆ ನನಗೆ ತಿನ್ನಕ್ಕೆ ಅನ್ಸಲ್ಲ. ಅಯ್ಯೋ, ಇದ್ರ ನೆಂಚ್ಕೊಂಡು ತಿನ್ನೋದೇ ಬರೀದೇ ಚೆನ್ನಾಗಿತ್ತು. ಹಂಗೆ ಚೆನ್ನಾಗಿದೆ. ಎತ್ತಿಕ್ಬಿಡು ಚಟ್ನಿನ. ಹೇಗಿದೆಯಾ? ನೀನು ತಿಂದಿಲ್ವಾ? ನನ್ನ ಫೇವ್ರೇಟ್ ಇದು. ಒನ್ ಟೈಮ್ ನಮ್ಮ ಮಾಡೋದು ಇಷ್ಟ ಆಯ್ತು ನನಗೆ. ಸೊ ಫೈನಲಿ ಎಲ್ಲರೂ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟರು. ಸೊ ಬನ್ನಿ ನಾವು ತಿನ್ನೋಣ. ಇವತ್ತು ಒಂದು ಪ್ರಮೋಷನ್ ಇತ್ತು, ರಘುದು ಆ್ಯಕ್ಚುಲಿ, ನಂದಲ್ಲ. ಸೊ ನಾನು ರಘುಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸರ್ ನಮ್ಮಿಬ್ಬರು ಔಟ್ಫಿಟ್. ಸೊ ನಾನು ಬ್ಲ್ಯಾಕ್ ಬ್ಯಾಗಿ ಪ್ಯಾಂಟ್ ಹಾಕಿದ್ದೀನಿ. ಆ್ಯಂಡ್ ಇದು
ನಂದಲ್ಲ ನೀನ್ ಹೇಳ್ಕೊಳಕ್ ನನಗೆ ಬರಕತ್ತೀಯ. ಎಸ್ ನಿಂಗೆ ಗೊತ್ತಿಲ್ಲ ಅಲ್ಲ ಚಿನ್ನ. ಜಾಕೆಟ್ ಎಷ್ಟು ಗೊತ್ತಾ? ಈ ಜಾಕೆಟ್ ಕತೆ ಹೇಳ್ತೀನಿ. ಇದು ಜಾಕೆಟ್ ಒಂದ್ಸರಿ ತಗೊಂಡಿದ್ದು 5,000 ಜಾಕೆಟ್ ಇದು. ಇನ್ಮೇಲೆ ಇತ್ತನ ಮೇಲೆ ಆಣೆದು ಬಾಯಿಗೆ ಸುಳ್ಳಲ್ಲ. ಬಟ್ ಇದ್ರದೊಂದು ವಿಷಯ ಐತೆ, ಟ್ವಿಸ್ಟ್ ಏನಂತ ಹೇಳ್ತೀನಿ. ದುಡ್ಡು ಕೊಡದೆ ಬಂದ್ಬಿಟ್ಟ. ದುಡ್ಡು ಕೊಟ್ಟೆ ಬಂದಿಲ್ಲ ಪಾಪ. ಈ ಜಾಕೆಟ್ ಏನಾಯ್ತಂದ್ರೆ ತಗೊಂಡಾದ್ಮೇಲೆ ಏನ್ ಆಫರ್ ಇಲ್ಲ ಅಂದೆ. ಅವ್ನು ಏನ್ ಆಫರ್ ಇಲ್ಲ ಅಂತಂದ. ಹೌದಾ ಸರಿ ಆಯ್ತಾನ ಅನ್ಕೊಂಡು ಎಲ್ಲ ಇತ್ತು ನೋಡ್ದ, ಎಲ್ಲ ಮಾತಾಡ್ತಿದ್ವಿ. ಎಲ್ಲ ಆದ್ಮೇಲೆ ನೋಡೋಣ ಏನಾನ ಒಂದ್ ಮಾಡೋಣ ಅಂತ ಅಂದೆ. ಅವ್ನು ಏನು ಮಾಡಿಲ್ಲ, ಸರಿ ಬಿಡು ಅಂತ ಫೋನ್ ಹಿಂಗಂದೆ. ನೋಡಿ ಯಾರು ಫೋಟೋ ಐತಿ, ಅವನ ಫೋಟೋ ನೋಡ್ಬಿಟ್ಟು ಒಂದ್ ನಿಮಿಷ ಇರೋಣ ಅಂತ ಫೋನ್ ಮಾಡ್ದೆ. ಯಾರಿಗೋ ಫೋನ್ ಮಾಡಿ, ಇದು ನಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ, ಡಿಸ್ಕೌಂಟ್ ಬೇಕು ಅಂತ. ಅಲ್ಲಿ ಯಾಕಂದ್ರೆ ಒಂದ್ಸ ಯೂಶಲಿ ಫ್ರೆಂಡ್ಸ್ ಬಂದ್ರೆ ಡಿಸ್ಕೌಂಟ್ ಇರ್ತದಂತೆ. ಅವ್ನ ಫ್ರೆಂಡ್ ಬಂದ ಎಷ್ಟು ಅಂತ ಕೇಳಿದ್ರೆ ಅವನು ಏನಂದ 35% ಡಿಸ್ಕೌಂಟ್ ಮಾಡ್ದೆ. 35% ಡಿಸ್ಕೌಂಟ್ ಮಾಡಿ ಓವರ್ ಆಲ್ 6,000ಕ್ಕೆ 3 ಟಿ ಶರ್ಟು, ಜಾಕ್ ಅಂಡ್ ಜೋನ್ಸ್ ಎಲ್ಲ 3 ಟಿ ಶರ್ಟ್, ಒಂದು ಬ್ಲ್ಯಾಕು, ಆಮೇಲೆ ಒಂದು ವೈಟ್, ಇನ್ನೊಂದು ಪಿಂಕು, ಆಮೇಲೆ ಈ ಜಾಕೆಟ್ ಎಲ್ಲ ಸೇರಿ 6,000 ಕೊಟ್ಟ. ಅವೆಲ್ಲ 1,000 ಇತ್ತು. ಇದು 5,000 35% ಡಿಸ್ಕೌಂಟ್ ಕೊಟ್ಟ ಬಿಕಾಸ್ ಆಫ್ ಈ ವಾಲ್ಪೇಪರ್. ಬರೀ ಒಂದು ವಾಲ್ಪೇಪರ್ ನೋಡಿ ಅಲ್ಲ ಹೆಂಗಿರೋದಲ್ಲ. ಅಲ್ಲ ನೋಡಿ ಎಲ್ಲೆಲ್ಲಿ ಹೆಲ್ಪ್ ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ಯಾರ. ಹಂಗಾರೆ ಸೂಪರ್. ಇದ್ರೆ ಅವ್ರು ಹಂಗಿರ್ಬೋದು. ಇನ್ನೇನು ಗೊತ್ತಾ, ನಾನು ಪ್ಯಾಂಟಿನ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಇದು ಐರನ್ ಮಾಡ್ಬೇಕಾದ್ರೆ ಸುಟ್ಟೋಯ್ತಾ ನೋಡಿ. ಇದು ಐರನ್ ಮಾಡಿರೋದು ಗೊತ್ತಾಗ್ತಾ ಇದೆ ನಿಮಗೆ, ಸುಟ್ಟೋಗಿರೋದು. ಸೊ ಅದಕ್ಕೆ ಏನು ಮಾಡಲಿ ಅಂದ್ಬಿಟ್ಟು ಈ ಕಡೆನೂ ಕಟ್ ಮಾಡ್ಬಿಟ್ಟೆ. ಸೊ ಇದು ನನ್ನ ಪ್ಯಾಂಟು, ಈ ಸೈಡ್ ಎರಡೂ ಹರಿದಿದೆ. ಶೂ ನೋಡ್ರಿ, ಯಾವ ಕಲರ್ ಇದೆ? ಸ್ವಲ್ಪ ವೈಟ್ ಅನಿಸ್ತಾರೆ ಇವಾಗ. ಸ್ವಲ್ಪ ವೈಟಾ? ಕರೆಕ್ಟಾ? ಬಾಂಗೆ ಬಿಸಿಲಿಗೆ ಬಾ. ವೈಟ್ ನೋಡಿ, ನಿಧಾನಕ್ಕೆ ಆಗ್ತೈತಿ. ಆಗ್ತೈತಾರೆ, ನಿಧಾನಕ್ಕೆ ಆಗ್ತೈತೆ. ಬ್ಲೂ, ಪಿಂಕು, ಸರಿ ಇರ. ಬೆಳಕು ಇವತ್ತು ಬಿಸಿಲಿಲ್ಲ ಜಾಸ್ತಿ. ಬಿಸಿಲು ಬಂದ್ಬಿಟ್ರೆ ಸೆಕೆಂಡ್ ಸಲ ಇದು ಬ್ಲೂ ಮತ್ತೆ ಪಿಂಕ್. ಸೂಪರ್. ಹೋಗೋ ಕಾರ್ ತಗೋಬಾ, ಹೋಗೋಣ, ಲೇಟ್ ಆಯ್ತು. ನೀನು ಹಿಂಗೆ ಬಾ, ನಾನು ಬರ್ತೀನಿ. ನಮ್ಮ ಶೂಟ್ ಮಾಡ್ಕೊಡಕ್ಕೆ ಇವತ್ತು ಅಮಿತ್ ಬಂದಿದ್ದಾರೆ. ಎಲ್ಲಿ ರೆಕಾರ್ಡ್ ಆಗ್ತೈತಿ. ತಗೊಂಡೆ ನಾನು ಬೋರ್ಡು. ಸೊ ಊಟಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಸೊ ಇದು ನಮ್ಮ ಮನೆ ಹತ್ರ ಇರೋ ಹೋಟೆಲು. ನಾನು ಮುದ್ದೆ ತಗೊಂಡೆ ಆ್ಯಂಡ್ ರಘು ಚಪಾತಿ ತಗೊಂಡ. ಇಲ್ಲಿ ಮಟನ್ ಮಸಾಲ ತಗೊಂಡ್ವಿ, ತಿಂದು ಇವಾಗ ಹೋಗ್ಬೇಕು ಮನೆಗೆ. ಸೊ ಮನೆಗೆ ಹೋಗಿ ಯುಕ್ತನ್ಗೆ ಅದನ್ನ ತೋರ್ಸೋಣ, ಎಕ್ಸೈಟ್ ಆಗ್ತಾಳೆ ಅನ್ಕೊಂಡ್ರೆ ನೋಡಿದ್ರೆ ಯುಕ್ತ ನಿದ್ದೆ ಹೊಡಿತಾವಳೆ. ಇವ್ರು 3 ಜನ ನಿದ್ದೆ ಹೊಡಿತಾವ್ರೆ. ನಮಗೆ ಬಟರ್ಫ್ಲೈ ತರ್ತಿಲ್ಲಂತೆ. ನವೀನಣ್ಣ ಎಲ್ಲೋಗಿದೆ ನೀನು? ಅಮ್ಮ ಬೇಕು ಅಂತ ಕೇಳ್ತಿದ್ದ. ಅಪ್ಪ ಏನು ಹೇಳ್ತಾ ಅದಕ್ಕೆ? ಅಮ್ಮ ಮನೆ ಹೋಗ್ಬಿಟ್ಟೈತೆ. ನೀನ್ ಬೇಜಾರು ಮಾಡ್ಕೊಂಡ? ಏನ್ ಹೇಳ್ದಪ್ಪ ಅದಕ್ಕೆ? ಹಂಗಾರೆ ನಮ್ಮ ಅವಾಗ ನಮ್ಮಪ್ಪ ಇಷ್ಟು ದಿನ ನೀನು ಹುಟ್ಟಿದ್ದ ಅಂತ ಹೇಳ್ಬಿಟ್ರೆ ಹೌದು ಅಂತಿದ್ದೆ. ಅವಾಗ ಒಬ್ಬ ಬರ್ತೀನಿ ಅಂತ ನಿದ್ದೆ ಬರಲ್ಲ, ಒಬ್ಬರೇ ಕಲಿಸ್ತಿತ್ತು. ಹೌದಾ? ಇನ್ಮೇಲೆ ನೀನು ನನ್ನ ಜೊತೆ ಪಚ್ಚೊಳಲ್ಲ. ಮತ್ತೆ ಯಾರ ಜೊತೆ ಮಲ್ಕೋತೀಯ? ನಮ್ಮ ಅಪ್ಪನ ಜೊತೆ ಮಲ್ಕೊಂಡು. ಹೌದಾ? ಬಿಡು, ನಾನು ರಾಧಾ ಬೆಂಕಿ ಜೊತೆ ಮಲ್ಕೋತೀನಿ. ಆಯ್ತು. ಹೌದಾ? ನಿಜವಾಗ್ಲು? ಆಯ್ತು. ಅವ್ರಿಗೆ ನಾನು ಏನೇನೋ ಕೊಡಿಸ್ತೀನಿ. ಆಯ್ತು, ಕೊಡ್ಸಮ್ಮ. ನಮ್ಮ ಅತ್ತೆಯವರೇ ತಾನೇ ಅವರು. ಇರು, ನಿಮ್ಮ ಅಪ್ಪ ಏನು ಕೊಡ್ಸುತ್ತೆ ನಿನಗೆ? ನನಗೆ ಕಷ್ಟಪಟ್ಟು ಮನೇಲಿ ಹಾಕಿ ಎಷ್ಟು ಕಷ್ಟಪಟ್ಟು ಲಿಪ್ಸ್ಟಿಕ್ಕು ಮತ್ತು ಲಿಪ್ಸ್ಟಿಕ್ ಕ್ಯಾಂಡಿ ಇಷ್ಟು ಮತ್ತು ಆಟ ಸಾಮಾನು ಎಷ್ಟು ಕಷ್ಟಪಟ್ಟು ಮಾಡಿದೆ. ನೀನು ನೋಡು, ಏನೂ ಮಾಡಿಲ್ಲ ನನಗೆ. ಹೌದಾ? ಎಲ್ಲೇ ಹಚ್ಚೋದ್ರು ನಿಂಗೆ ಆಟ ಸಾಮಾನು ತರ್ತೀನಿ ನಾನು, ನೀನು ನನಗೆ ಹಿಂಗೆ ಅಂತೀಯಾ? ನೀನು ಆಟ ಸಾಮಾನೇ ಕೊಡಲ್ಲ ನನಗೆ. ರಾಧಾ ಬಲೂನು ತಂದಿದ್ದಾರೆ. ರಾಧಾ ಮತ್ತೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ರಾಧಾ ಬಲೂನ್ ತಂದಿದ್ರು ನನಗೆ. ಅಪ್ಪ ಲಿಪ್ಸ್ಟಿಕ್ ಕ್ಯಾಂಡಿ ಮತ್ತೆ ರಾಧಾ ಬಲೂನ್ ಎಲ್ಲ ತಂದಿದ್ದು. ನಾನು ತಂದಿದ್ದು ಬಲೂನ್ ರಾಧಾ ನಿನ್ ಕೈ ತಂದು ಕೊಟ್ಟಿದ್ದು. ಆರ್ಟ್ ಶೇಪ್ ಬಲೂನ್ ಮೇಲೆ ಹೋಗ್ತಿತ್ತಲ್ಲ ಅದು. ನೀನು ಮಾಡಿಲ್ಲ, ರಾಧಾನೇ ಕೊಟ್ಟಿದ್ದ? ಆಯ್ತು ಬಿಡು, ರಾಧಾನೇ ಕೊಟ್ಟಿದ್ದು. ಆಯ್ತು ಬಿಡು, ನಿನ್ ಜೊತೆ ಅಟ್ಟೆ ಮಟ್ಟೆ ಕೊಡಲ್ಲ ನಾನು ಅವಳಿಗೆ. ಹೋಗು, ಬೇಡ, ಅವಳು ನಾನು ಇಷ್ಟ ಇಲ್ಲ. ನನಗೆ ಇಷ್ಟ ಇಲ್ಲ ಅಲ್ಲೊಂದು. ಓಕೆ ಸಾರಿ.
ಓಕೆ ಸಾರಿ ಅಂದ್ಬಿಟ್ರೆ ಬಿಟ್ಬಿಡ್ಬೇಕಾ ನಾನು? ಬಿಡಮ್ಮ ಹೋಗ್ಲಿ. ಹಾಯ್ ಬಿಡಮ್ಮ ಹೋಗಿ. ಎಷ್ಟು ಚೆನ್ನಾಗೈತೆ ಗೊತ್ತಾ ನಿಂಗೆ ತಂದಿರೋದು. ಸರಿ ಕೊಡಮ್ಮ. ಸರಿ ಕೊಡಮ್ಮ. ಅದಕ್ಕೆ ನೀನು ಅದನ್ನ ಕೊಡ್ಬೇಕಂದ್ರೆ ನನಗೋಸ್ಕರ ಏನಾದರೂ ಮಾಡಬೇಕು. ಏನು ಮಾಡಲ್ಲ, ಫಸ್ಟ್ ಕೊಡ. ಮಾಡಿದ್ರೆ ಕೊಡ್ತೀನಿ. ಏನಾದರೂ ಒಂದೊಳ್ಳೆ ಸಾಂಗ್ ಹೇಳ್ಬೇಕು ನನಗೋಸ್ಕರ. ಓಕೆ. ಹೇಳು. ಮಾಯಾಗಿ ನೀರಿಗೂ ನೀನು ಮುಂಜಾನೆ ಬಿಸಿಲು ನೀನು ಸಾಗರದ ಬಾಳು ನೀನು ನಮ್ ದೇವರೇ ಬರಲ್ಲ ತಿರಿಸೋ ಸಂಜೆ ನೀನು ನಾನು ಯಾರುನಿಗೆ ಬೆಳಕು ನೀ. ಅಯ್ಯೋ ಸಾಕ್ಬಿಡೆ ಪಾಪ. ಇರು ಇರು ಬೆಳಕು ನೀನು. ಬೆಳಕು ನೀನು ಸಾಕ್ಬಿಡ. ಹೌದಾ? ನಿಮ್ಮಪ್ಪ ಹೇಳ್ಕೊಡ್ತೀವಿ, ಹೇಳು. ಸುಸ್ತಾಗಿತ್ತು ಪಾಪ, ಇವಾಗ ತಾನೇ ಎದ್ದಾಳೆ ಪಾಪ. ಚಿಕ್ಕ ಮಗು ಬೇಕೇ ಬೇಕಾ ಗಿಫ್ಟ್? ಹೂನಮ್ಮ, ಬೇಕೇ ಬೇಕಾ ಗಿಫ್ಟ್? ಕೊಡಮ್ಮ. ನಾನು ಎಲ್ಲಿದೆ ಅಂತ ಹೇಳ್ತೀನಿ, ಹೋಗಿ ತಗೊಂಡು ಇಲ್ಲಿಗೆ ಬರಬೇಕು. ಓಕೆನಾ? ನಾನೇ ತಂದ್ಕೊಡ. ಎದ್ದಾಳು. ನೀನು ತಂದ್ಕೊಡ್ತೀಯ? ಹೋಗು ಕೂತ್ಕೋ ಇಲ್ಲಿ. ಅಪ್ಪ ತಂದ್ಕೊಡುತ್ತೆ. ಅಪ್ಪಂಗೆ ಹೇಳೋಣ ಎಲ್ಲಿದೆ ಅಂತ. ರೆಡಿನಾ? ಎಕ್ಸೈಟೆಡ್? ಆರ್ ಯು ಎಕ್ಸೈಟೆಡ್ ಟು ಸಿ ದಟ್? ಕಣ್ಣು ಮುಚ್ಕೊಂಡು ಕೈ ಕೂತ್ಬಿಡ್ತೀಯಾ? ರೆಡಿನಾ ನೋಡಕ್ಕೆ? ತಾಳು ಅಲ್ಲೋಡೋದು ಪಪ್ಪ ತಂತು. ಮುಚ್ಕೋಬೇಕು, ತೆಗಿಬಾರ್ದು. ತೆಗಿಬೇಡ. ಇಲ್ಲ ಕೊಡು. ನೋಡಿ. ವಾವ್! ಈಗ ಇದನ್ನ ಬಿಚ್ಕೊಡ್ತೀನಿ. ಬಿಚ್ಕೊಡ್ ತಕ್ಷಣ ನೀನ್ ಏನ್ ಬರಿಬೇಕು ಗೊತ್ತಾ? ಇದ್ರಲ್ಲಿ ಎ ಬರಿಬೇಕು. ಎ ಬರ್ದು ತೋರಿಸ್ಬೇಕು ಹೆಂಗೆ ಅಂತ. ಈ ಪೆನ್ಸಿಲ್ ಇಲ್ಲಿಗೆ ಬರಿಬೇಕು, ಇದು ಇಲ್ಲಿಗೆ ಬರಿಬೇಕು. ಕರೆಕ್ಟ್. ವೈಟ್ ಕಲರ್ ಚಾಕ್ ಪೀಸ್ ಅಮ್ಮ ಇದನ್ನ ಇಲ್ಲಿ ಬರಿಬೇಕು, ಇದನ್ನ ಇಲ್ಲಿ ಬರಿಬೇಕು. ಅದೇ ಅದೇ ಅಪ್ಪ ಉತ್ಪನ್ನಕ್ಕೆ ತೆಗಿತಿದೆ. ಇದೆ ಸೇಮ್ ಕಲರೇ ತಂದಿದ್ದೆ. ನೆನ್ಪಿಟ್ಟಿಲ್ಲ. ಇದು ಡಸ್ಟರ್. ಡಸ್ಟರ್ ಅದ್ ಹಂಗೆ ಇಟ್ಕೋ. ಇರು ಇರು. ಇವಾಗ ಚಾಕ್ ಪೀಸ್ ಕೊಡು. ಚಾಕ್ ಪೀಸ್ ಕೊಡು. ಇದಾದ್ರೆ ಅಳಿಸ್ಬೋದೆ. ಅದನ್ನ ಅಳಿಸ್ಬೋದು. ಡಸ್ಟರ್ ಅದಕ್ಕೆ ಕೊಟ್ಟಿರೋದು. ಚಾಕ್ ಪೀಸ್ ಅಳ್ಸಕ್ಕಲ್ಲ ಡಸ್ಟರ್. ಹೌದು, ಚಾಕ್ ಪೀಸ್ ಅಳಿಸೋದು. ಇದಕ್ಕೆ ಅಲ್ಲೇ ಚೆನ್ನಾಗಿ ಬರೀ. ಎ ಬರಿಬೇಕು. ಎ ಬರೀಟ್ಟು ಫಸ್ಟ್. ನೋಡಿ ಎ ಬರ್ಲೋ ನನ್ನ ಮಗ. ಗುಡ್ ಗರ್ಲ್ ನೀನು. ಬಿ ಬರಿ. ಇಲ್ಲ ಅದು ಅದ್ರ ಬಿ ಬಿ. ಅಲ್ಲ ಇದು ಇಲ್ಲಿ ಇದ್ರಲ್ಲಿ ಅಳಿಸೋದು. ಇದ್ರಲ್ಲಿ ಅಳಿಸೋದು. ಹಿಂಗ ಅಳಿಸೋದು. ಅಳ್ಸೋದೇನೆ. ಅದು ಚಾಕ್ ಪೀಸ್ ಅಳಿಸೋದು. ಹೆಂಗಿದೆ? ನಾನೇ ತಂದಿದ್ದು. ಥ್ಯಾಂಕ್ಸ್ ಹೇಳ್ದ ಅಮ್ಮಂಗೆ. ನಾನು ಹೇಳಿದ್ದೆ ತಮ್ಮ ಅಂತ. ನಿಮ್ಮಪ್ಪ ಏನು ಹೇಳಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಬಿ ಬರಿ ಮಗ್ನೆ. ಬಿ ಬರಿ. ಹೋಗ್ಲಿ ಬಿಡಮ್ಮ, ಯಾರು ತಂದ್ರು ಒಂದೇ. ಹೋಗಿ ಬಿಡಮ್ಮ, ಯಾರು ಹೋಗ್ಲಿ. ಓಕೆ ಬಿ ಬರಿ. ಬಿ ಬರಿ ಪಟ್ಟ. ಹಾಂ ಬರಿ ಬರಿ ಬರಿ. ಬಿ ಡಿ ಅಲ್ಲ. ಅಯ್ಯೋ ಓಕೆ ಸೂಪರ್. ನಿನ್ ಬಿ ಸೂಪರ್. ಚಿನ್ನಿ ಬಿ ಬರ್ಲು. ಬಿನ ನೆಕ್ಸ್ಟ್ ಸಿ ಬರೀತಾಳೆ ನೋಡಿ. ಬೇಡ ಅಲ್ಲೋ, ಇದನ್ನು ಒಂದೇ ಚಾಕ್ ಪೀಸು. ಒಳ್ಳೆ ಎಲ್ಲ ಒಂದೇ, ಎಲ್ಲ ಒಂದೇ. ಯಾರು ತಪ್ಪಿರಲ್ಲ. ಆಯ್ತು ಅಳ್ಸು. ಇವಾಗ ಸಿ ಬರಿಬೇಕು. ಸಿ ಬರೀತ್ಯಾ? ಓಕೆ. ಸಿ ಬರಿ. ಎಲ್ಲ ಪೆನ್ನು ಸಿ ಬರಿ. ಥ್ಯಾಂಕ್ ಯು. ಸಿ ಸಿ. ಅಪ್ಪ ಇದು ಇಲ್ಲಿಗೆ ಬರಿಬೇಕಪ್ಪ. ಹೌದು, ಸಿ ಬರಿ. ಗುಡ್ ಗರ್ಲ್. ಹಂಗೆ ಡಿ ಬರಿ. ಇವಾಗ ಡಿ ಬರ್ದ್ಬಿಡು. ಡಿ ಒಂದು ಬರ್ದ್ಬಿಡು. ಏಯ್ ಅಲ್ಲೇ ಬರ್ದ್ಬಿಟ್ಲು. ಇಲ್ಲಿ ಬರಿಯ ಡಿ. ಡಿ ಬರಿಯೇ. ಅಳಿಸ್ಬಿಡ್ಬೇಕು ಅದನ್ನ. ಇದು ಉಸ್ಬೇಕಿದಿಂದ. ಇಲ್ಲ ತಗೋ, ಏನಾಗಲ್ಲ. ಡಿ ಬರಿ. ಡಿ ಡಿ. ಚಿನಿ ಉಲ್ಟಾ ಪಲ್ಟಾ ಬರಿಬಾರ್ದು. ಡಿ ಕಣೆ. ಡಿ ಬರೆಯಕ್ಕೆ ಬರಲ್ಲ. ಇದು ಡಿ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ರೆ ಅದೇ ಡಿ. ಬರೀ ಅಲ್ಲಿ. ಗುಡ್ ಗರ್ಲ್. ಜಾಣಿ. ನಿಮ್ಮಿಂದ ಡೈಲಿ ಇದ್ರಲ್ಲಿ ಬರಿಬೇಕು. ಓಕೆನಾ? ಇದು ಬುಕ್ಕಲ್ಲೇ ಬರಲ್ಲ, ಇದರಲ್ಲೇ ಬರಿತೀನಿ. ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ತುಂಬಾ ಇಷ್ಟ ಆಗೋಯ್ತಾ?
ನೆಕ್ಸ್ಟ್ ಇದ್ರಲ್ಲಿ ಬರೋಣ ನಾನು ಇದ್ರಲ್ಲಿ ಬೈತೀನಿ. ಹಾಂ ಸರಿ, ಅಳಿಸ್ಬಿಡು. ಸೊ ಇವಾಗ ಚಳಿಗಾಲ ಅಲ್ವಾ, ಸ್ವಲ್ಪ ಸ್ವೆಟರ್ ತೊಗೋಬೇಕಿತ್ತು ಯುಕ್ತನಿಗೆ, ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ವಾಟರ್ ಮೆಲನ್ ಇತ್ತು, ಅವಳು ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ವಾಟರ್ ಮೆಲನ್ ತಿಂತೀನಿ ಅಂದ್ಲು, ಅದಕ್ಕೆ ತಿನ್ನಿಸ್ತಾ ಇದ್ದೀವಿ. ಸೊ ನಾನು, ಪಿಂಕಿ, ರಾಧಾ, ಯುಕ್ತ ಬಂದಿದ್ವಿ ಆಚೆಗೆ. ಸೊ ಇವಾಗ ಶಾಪಿಂಗ್ ಮುಗೀತು. ಅಲ್ಲಿ ಐಸ್ ಕ್ರೀಮ್ ನೋಡಿ ನಾನು ಕೈ ಹಿಡ್ಕೊಂಡು ಎಳ್ಕೊ ಬಂದ್ಬಿಟ್ಲು ಐಸ್ ಕ್ರೀಮ್ ತಿನ್ನೋಕ್ಕೆ. ಸೊ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಾಳೆ ಯುಕ್ತ. ಹಾಗೆ ಅಲ್ಲೇ ಎದುರುಗಡೆ ಪಾನಿಪುರಿ ಇತ್ತು. ಸೊ ನಾವು ಪಾನಿಪುರಿ ತಿಂತಾ ಇದ್ದೀವಿ. ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ. ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಮಾಡಿದ್ದೀವಿ ಅಂತ. ಏನು ಸಮಾಚಾರ? ಹೌದೌದು, ನನಗೆ ಇಷ್ಟ ಇಲ್ಲ ಬಟ್ ತಿಂತೀನಿ. ಇಷ್ಟ ಹೇಗಿದೆ ತಿನ್ನೋಡು. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಎಕ್ಸ್ಪ್ರೆಷನ್ ನೋಡು. ಚೆನ್ನಾಗಿಲ್ಲ? ಸಾಕಲ್ಲ. ಈ ಸ್ಟ್ರಾಬೆರಿ ಅದು ಇನ್ನೂ ಸೂಪರ್ ಇರುತ್ತೆ, ಹುಳಿ ಹುಳಿ ಸಿಸಿ. ಬಟ್ ಇವ್ರು ಸ್ಟ್ರಾಬೆರಿನೇ ಇಟ್ಟಿಲ್ಲ. ಗರ್ಲ್ ಅದು ಬನ್ನಿ ಇಸ್ಕೋಗಲಿ. ಹೋಗು, ಥ್ಯಾಂಕ್ಸ್ ಹೇಳು. ಹೋಗಮ್ಮ, ಬಾ ನಾನು ಬರ್ತೀನಿ. ಬಾ ಇಸ್ಕೋ. ಥ್ಯಾಂಕ್ ಯು ಹೇಳು. ತಗೋ ನಾನು ಏನು ಮಾಡ್ತೀನಿ ನಿನಗೆ. ಥ್ಯಾಂಕ್ ಯು ಹೇಳು. ಬಾಯ್. ಬಾಯ್. ದೊಡ್ಡೋಳಾಗ್ಬಿಟ್ಟಿದೆ. ಹೌದು ಅಂಕಲ್. ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತಾಳೆ ರಾಧಾ, ನೋಡ್ತಾ ಇರಿ. ಸೊ ನಾನು ಆ್ಯಕ್ಚುಲಿ ಏನೂ ಪರ್ಚೇಸ್ ಮಾಡಲಿಲ್ಲ. ಹಿಂಗೆ ನೋಡಿ ಯುಕ್ತನ್ ತಂದಿರೋ ಪ್ಯಾಂಟ್ ಇದು. ಸೊ ಇದು ಶೈನಿಂಗ್ ಇದೆ, ಒಂಥರ ನಂಗೆ ಇಷ್ಟ ಆಯಿತು. ಅವಳು ಪ್ಯಾಂಟ್ ಹಾಕೊಂಡ್ರೆ ಕ್ಯೂಟಾಗಿ ಕಾಣಿಸ್ತಾಳೆ, ಅದಕ್ಕೆ ಮಾಡಿದೆ. ತೊಗೊಂಡೆ. ಆ್ಯಂಡ್ ಇದೊಂದು ಟಾಪ್ ತೊಗೊಂಡೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆಲ್ಲ, ಯೂನಿಕಾರ್ನ್ ಡಿಸೈನ್ ಇದೆ. ಆ್ಯಂಡ್ ಇದೊಂದು, ಅದಾದಮೇಲೆ ಇದೊಂದು ಪ್ಯಾಂಟು. ಮುಖಣಿ. ಆ್ಯಂಡ್ ಈ ಪ್ಯಾಂಟ್ ಒಂದು ತೊಗೊಂಡೆ, ಮಿಕ್ಕಿ ಅಂತ. ನಂಗೆ ಇಷ್ಟ ಆಯಿತು, ಕ್ಯೂಟಾಗಿದೆ. ಓಕೆ, ನೆಕ್ಸ್ಟ್ ಒನ್ ಲಾಸ್ಟ್. ಇಷ್ಟೇ ಗೈಸ್ ತೊಗೊಂಡಿದ್ದು, ಇಷ್ಟೇ ಪರ್ಚೇಸ್ ಮಾಡಿದ್ದು. ಇನ್ನು ರಾಧಾ ಮತ್ತು ಪಿಂಕಿ ಒಂದಷ್ಟು ತೊಗೊಂಡ್ರು. ನಾನೊಂದು ಶರ್ಟ್ ತೊಗೊಂಡೆ ಅಷ್ಟೇ, ಎತ್ತಿಟ್ಬಿಟ್ಟಿದ್ದೀನಿ. ಸೊ ನಾಳೆ ಹಾಕ್ಕೊಂಡಾಗ ತೋರಿಸ್ತೀನಿ ಇದೇ ತೊಗೊಂಡಿದ್ದು ಅಂತೇಳಿ. ಓಕೆನಾ? ಇವಾಗ ಹೋಗಿ ಊಟ ಮುಗಿಸ್ಕೋಬೇಕು. ಊಟ ಮುಗಿಸ್ಕೊಂಡು ಅಷ್ಟೇ ಗೈಸ್ ಇವತ್ತಿನ ದಿನ. ನಾವು ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲೇ ಪಾರ್ಸೆಲ್ ತೊಗೊಂಬಂದ್ಬಿಟ್ವಿ. ಸೊ ಹೇಗಿದೆ? ಚೆನ್ನಾಗಿದೆಯಾ? ಸೊ ಎಸ್, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನೀನೇನು ತಿಂದೆ? ಇಡ್ಲಿ ತಿಂದೆ ಅಲ್ಲ? ನಾನೇ ಇಲ್ಲಿದ್ದೀನಿ, ತಿಂದಿದ್ದಾನೆ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಇವತ್ತಿನ ದಿನ ಎಲ್ಲ ಹೀಗಿತ್ತು. ಆ್ಯಂಡ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ನಾಳೆ ಬ್ಲಾಗಿಂದ ಏನು ಅಂದ್ಕೊಂಡಿದ್ದೀನಿ ಗೊತ್ತಾ? ಸೊ ನೀವು ಹಾಕೋ ಕಮೆಂಟ್ಸ್ಗಳನ್ನ ನಾನು ಓದ್ತೀನಿ. ಒಂದು 5 ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಬಿಕಾಸ್ ಇಟ್ಸ್ ನೌಡೇಸ್ ಟ್ರೆಂಡಿ ಆಗ್ತದಲ್ವಾ ಕಮೆಂಟ್ಸಿಗೆ ರಿಪ್ಲೈ ಮಾಡೋದು. ಸೊ ನಾನು ಅದನ್ನು ಮಾಡೋಣ ಅಂದ್ಕೊಂಡೆ. ಸೊ ಫ್ರಮ್ ಮಂಡೇ ಆನ್ವರ್ಡ್ಸ್, ಸೊ ಮಂಡೆಯಿಂದ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇವತ್ತಿಂದ ಹಾಕೋ ವೀಡಿಯೋಗಳಿಗೆ ನೀವು ಕಮೆಂಟ್ಸ್ ಮಾಡಿ. ಸೊ ಕಮೆಂಟ್ಸ್ ಮೂಲಕ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. 5 ಕಮೆಂಟ್ಸ್ನ ಪಿಕ್ ಮಾಡ್ತೀನಿ, ಆ ಕಮೆಂಟ್ಸಿಗೆ ಆನ್ಸರ್ ಮಾಡ್ತೀನಿ. ಶಾರ್ಟ್ ಕಮೆಂಟ್ಸ್ನ ಮಾಡಿಬಿಡಿ, ಆದಷ್ಟು ಸ್ವಲ್ಪ ದೊಡ್ಡದಾಗಿ ಮಾಡಿ. ಆ್ಯಂಡ್ ನೀವು ಮಾಡೋ ಕಮೆಂಟ್ಸ್ ಏನಿದೆ ಆದಷ್ಟು ನಮ್ಮ ಫ್ಯಾಮಿಲಿ ಬಗ್ಗೆ ಇರಲಿ, ಇಲ್ಲ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಇರಲಿ, ನಮ್ಮ ಬಿಟ್ಟೋಗಿರೋರೇ ಇರ್ಬೋದು, ಓವೆವರ್ ಎಕ್ಸೆಟ್ರಾ. ಸುಮ್ಮನೆ ಅದನ್ನೆಲ್ಲ ಬೇಡ, ಕೆತ್ಕೋದು ಬೇಡ. ಏನೋ ಅವ್ರವ್ರ ಲೈಫಲ್ಲಿ ಅವರು ಚೆನ್ನಾಗಿರಲಿ. ಸೊ ಪದೇ ಕೇಳೋದು ಬೇಡ, ಬಿಕಾಸ್ ನಿಮಗೂ ಎಲ್ಲ ಗೊತ್ತಿರೋದೆ. ಸೊ ಅಷ್ಟೇ ಗೈಸ್, ಕಮೆಂಟ್ಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಕಾಯ್ತಾ ಇರ್ತೀನಿ. ಸೊ ಕಮೆಂಟ್ಸ್ ಮಾಡಿ. ದಟ್ಸ್ ಆಲ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಲವ್ ಯು ಆಲ್.